ಹೇ ಗಾಯ್ಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಪೈಸೀಸ್ ಮೀನ ರಾಶಿರವರ ಫೆಬ್ರವರಿ ಮಂತ್ ನೋಡೋಣ 2025. ಇದು ಲವ್ ರೀಡಿಂಗ್ ಆಗಿರುತ್ತೆ, ಇದು ನಿಮ್ಮ ಕರಿಯರ್ಗಾಗಿರುತ್ತೆ ಆ್ಯಂಡ್ ದಿಸ್ ಇಸ್ ಓವರ್ ಆಲ್ ಫೆಬ್ ಮಂತ್ಗಾಗಿ ಒಂದು ಏಂಜಲ್ ಗೈಡೆನ್ಸ್ ಇರುತ್ತೆ. ಓಕೆ, ಸೊ ವಿಲ್ ಸ್ಟಾರ್ಟ್ ವಿತ್ ದಿಸ್. ಲವ್ ಲೈಫ್ಗಾಗಿ ಲವರ್ಸ್ ಕಾರ್ಡ್, ಕರಿಯರ್ಗಾಗಿ ಬರ್ತಾ ಇದೆ ಜಡ್ಜ್ಮೆಂಟ್. ಓಕೆ, ಏಂಜಲ್ ಗೈಡೆನ್ಸ್ ಬರ್ತಾ ಇದೆ within the next few weeks. Wow. Okay, ಸೊ ಗೈಸ್ ಲವರ್ಸ್ ಕಾರ್ಡ್ ಬರ್ತಿದೆ. ಡೆಫಿನೆಟ್ಲಿ ಆಲ್ ಮೇಜರ್ ಕಾರ್ಡ್ಸ್ ಇದ್ದಾವೆ ನಿಮ್ಮ ರೀಡಿಂಗಲ್ಲಿ. ಸೊ ಫೆಬ್ರವರಿ ಮಂತ್ ಇಸ್ ಸಮಥಿಂಗ್ ಬ್ಯೂಟಿಫುಲ್, ಅಂದರೆ ಒಂದು ಏನೋ ಕಂಪ್ಲೀಷನ್ ಆಗ್ತಿದೆ ಅಂತ ಹೇಳಬಹುದು. ಅಥವಾ ಏನೋ ನಿಮ್ಮ ಲವ್ ರಿಲೇಷನ್ಶಿಪ್ ಬಗ್ಗೆ ಮಾತಾಡಿದ್ರೆ ಒಂದು ತುಂಬ ಪ್ರೀತಿ ಓವರ್ ಫ್ಲೋ ಆಗ್ತಿದೆ ಅಂತಾರಲ್ಲ, ಸಮಥಿಂಗ್ ಲೈಕ್ ದ್ಯಾಟ್. ನಿಮ್ಮ ಪಾರ್ಟ್ನರ್ ಜೊತೆ ಇರುತ್ತೆ ಒಂದು ರಿಲೇಷನ್ಶಿಪ್, ತುಂಬ ರೊಮ್ಯಾಂಟಿಕ್ ರಿಲೇಷನ್ಶಿಪ್ನ ನೀವು ನೋಡ್ತೀರಾ. ಆ್ಯಂಡ್ ಈ ಮಂತ್ ತುಂಬಾ ನಿಮಗೆ ಬೆಸ್ಟ್ ಮಂತ್ ಅಂತ ಹೇಳ್ತೀನಿ ನಿಮ್ಮ ಲವ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ. ಅಥವಾ ಇಫ್ ಯು ಆರ್ ಪ್ಲ್ಯಾನಿಂಗ್ ಫಾರ್ ಮ್ಯಾರೇಜ್ ಅಥವಾ ಎನಿ ಕೈಂಡ್ ಆಫ್ ಪಾರ್ಟಿ ಅಥವಾ ಒಂದು ಸಮಥಿಂಗ್ ನ್ಯೂ ಸ್ಟಾರ್ಟಪ್ ನಿಮ್ಮ ಪರ್ಸನ್ ಜೊತೆ, ವಾಟ್ ಎವರ್ ಯು ಆರ್ ಪ್ಲ್ಯಾನಿಂಗ್, ಐ ಥಿಂಕ್ ಫೆಬ್ ಮಂತ್ ನಿಮಗಾಗಿ ತುಂಬ ಲಕ್ ಕೊಡೋ ಅಂತಹ ಮಂತ್ ಆಗ್ತಿದೆ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಿಮ್ಮ ಪರ್ಸನ್ ಸಮ್ಟೈಮ್ಸ್ ದೇ ಆರ್ ಫೀಲಿಂಗ್ ಲೈಕ್ ನೀವು ನನ್ನ ಬಿಟ್ಟು ಹೋಗಿಬಿಡ್ತೀರ, ಈ ಥರ ಒಂದು ಫೀಲಿಂಗ್ಸ್ ಅವ್ರ ಮನಸ್ಸಲ್ಲಿ ಈ ಮಂತಲ್ಲಿ ಬರೋ ಚಾನ್ಸಸ್ ಇದೆ. ಲೈಕ್ ಒಂದು ಕೈಂಡ್ ಆಫ್ ಡೌಟ್ಸ್, ಕ್ವಶನ್ಸ್ ಅಂತ ಹೇಳ್ತೀನಿ. ಬಟ್ ಅದು ತುಂಬ ಓವರ್ಫ್ಲೋ ಪ್ರೀತಿ ಆಗ್ತಿರೋದ್ರಿಂದನೇ ಕಾಣಿಸ್ತಾ ಇದೆ. ಸೊ ಐ ಥಿಂಕ್ ಇದಕ್ಕೆಲ್ಲ ನೀವು ಇರಿಟೇಟ್ ಆಗಬೇಡಿ, ಅಥವಾ ನಿಮ್ಮ ಪಾರ್ಟ್ನರ್ ನಿಮ್ಮ ಮೇಲೆ ನಂಬಿಕೆ ಇಡ್ತಿಲ್ಲ ಅಂತ ಥಿಂಕ್ ಮಾಡಿ. ದೇ ರಿಯಲಿ ಟ್ರಸ್ಟ್ ಯು, ತುಂಬ ಟ್ರಸ್ಟ್ ಮಾಡ್ತಾರೆ. ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮ್ಮ ರಿಲೇಷನ್ಶಿಪ್ ತುಂಬ ಸ್ಟ್ರಾಂಗ್ ಆಗಿ ಇಂಪ್ರೂವ್ ಆಗ್ತಿರೋದ್ರಿಂದ ಅವ್ರಿಗೆ ಎಲ್ಲೋ ಒಂದು ಕಡೆ ಅನಿಸ್ತಿರ್ಬೋದು ಏನಾದರೂ ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ ಅದು ಕಳ್ಕೊಳ್ಳೋ ಒಂದು ಭಯನೂ ಸ್ಟಾರ್ಟ್ ಆಗುತ್ತೆ ಅಂತಾರೆ. ಸೊ ಆ ಒಂದು ಭಯ ಅವರಿಗೆ ಇದೆ, ಅದನ್ನು ಬಿಟ್ಟು ಬೇರೆ ಏನೂ ಡೌಟ್ ಪಡ್ತಿಲ್ಲ ನಿಮ್ಮ ಮೇಲೆ ಅಂತ ಹೇಳ್ಬೋದು. ಆ್ಯಂಡ್ ಏಂಜಲ್ಸ್ ಬ್ಲೆಸ್ಸಿಂಗ್ ಯು ಲೈಕ್ ಎನಿಥಿಂಗ್ ಇನ್ ದಿಸ್ ಮಂತ್. ಆ್ಯಂಡ್ ದೇರ್ ಈಸ್ ಸಮ್ ಗುಡ್ ನ್ಯೂಸ್ ಇನ್ ದಿನ್ ರಿಲೇಷನ್ಶಿಪ್. ನಿಮಗೆ ಒಂದು ನ್ಯೂಸ್ ಸಿಗ್ತಾ ಇದೆ ವಿಚ್ ವಿಲ್ ಹೆಲ್ಪ್ ಯು. ಅಂದರೆ ತುಂಬ ಒಂದು ಟೈಮಿಂದ ಮೇ ಬಿ ನೀವು ವೆಯ್ಟ್ ಮಾಡ್ತಿದ್ರಿ. ಸಮ್ ಗುಡ್ ನ್ಯೂಸ್ ನಾಟ್ ಓನ್ಲಿ ಇನ್ ಯುವರ್ ರಿಲೇಷನ್ಶಿಪ್, ಈವನ್ ಇನ್ ಯುವರ್ ಕರಿಯರ್. ಜಡ್ಜ್ಮೆಂಟ್ ಕಾರ್ಡ್ ಬರ್ತಿದೆ. ಜಡ್ಜ್ಮೆಂಟ್ ಕಾರ್ಡ್ ಡೆಫಿನೆಟ್ಲಿ ಒಂದು ಬಿಗ್ ಅನೌನ್ಸ್ಮೆಂಟ್ ಅಂತ ಹೇಳ್ಬೋದು. ಬಿಗ್ ಅಪಾರ್ಚುನಿಟಿ ನಿಮಗೆ ಸಿಗ್ತಿದೆ ನಿಮ್ಮ ಕರಿಯರಲ್ಲಿ. ಮೇ ಬಿ ನೀವು ತುಂಬ ಇದರಲ್ಲಿ ಇನ್ನೂ ನನಗೆ ಎನರ್ಜಿ ಏನು ಸಿಗ್ತಿದೆ, ದಿಸ್ ಈಸ್ ನಾಟ್ ಲೈಕ್ ಈ ಒಂದು ಜನ್ಮದಷ್ಟೇ ನಿಮ್ಮದಲ್ಲ. ಮೇ ಬಿ ಇಫ್ ಇನ್ ಕೇಸ್ ನಿಮ್ಮ ಮುಂಚೆನೂ ಯಾವುದೋ ಜನ್ಮಗಳು ನೀವಿದ್ರಿ ಅಂತಿದ್ರೆ ಅಲ್ಲಿ ಸಿಗುವಂತಹ ರಿವಾರ್ಡ್ಸ್ ನಿಮಗೆ ಈ ಒಂದು ಜನ್ಮದಲ್ಲಿ ನಿಮಗೆ ಸಿಗ್ತಾ ಇದೆ ಅಂತ ಕಾಣಿಸ್ತಿದೆ. ಅಥವಾ ಫೆಬ್ ಮಂತಲ್ಲೇ ಸಮಥಿಂಗ್ ಬ್ಯೂಟಿಫುಲ್ ನಿಮಗೆ ಅಪಾರ್ಚುನಿಟಿ ಬರ್ತಿದೆ. ಆ್ಯಂಡ್ ಸಮ್ ಗುಡ್ ನ್ಯೂಸ್ ನಿಮಗೆ ಬರ್ತಿದೆ, ಏನೋ ನ್ಯೂಸ್ ಪಾಸಿಟಿವ್ ಆಗಿ ಬರ್ತಿದೆ ಅಂತ ಹೇಳ್ಬೋದು. ದಿಸ್ ಈಸ್ ವಾಟ್ ಐ ಆಮ್ ಗೆಟ್ಟಿಂಗ್ ರೀಡಿಂಗಲ್ಲಿ ಎನರ್ಜಿ. ಆ್ಯಂಡ್ ಐ ಥಿಂಕ್ ನೀವು ನಿಮ್ಮ ಫ್ಯಾಮ್ಲಿಗೋಸ್ಕರ ಅಥವಾ ನೀವು ಈ ಮಂತಲ್ಲಿ ಯಾರ್ಯಾರನ್ನ ಇನ್ವಾಲ್ವ್ ಮಾಡಬೇಕು ಅಥವಾ ಯಾರಿಗಾದ್ರೂ ಬ್ಲೆಸ್ಸಿಂಗ್ಸ್ ಕೊಡ್ತಿದ್ದೀರಾ ಅಥವಾ ಎನಿ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂದರೆ ಅದೆಲ್ಲ ಸಕ್ಸಸ್ ಆಗುತ್ತೆ ಅನ್ನೋವಂಥ ಮೆಸೇಜ್ ಬರ್ತಿದೆ. ಈ ಏಂಜಲ್ ಮೆಸೇಜ್ ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್. ಐ ಥಿಂಕ್ ಇನ್ನೂ ಒಂದು ನೆಕ್ಸ್ಟ್ ಫ್ಯೂ ವೀಕ್ಸ್ ಅಂತ ಬಂದ ತಕ್ಷಣ ನಾವು 3 ವೀಕ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡ್ಬೋದು, ಅಥವಾ 2 ವೀಕ್ಸ್, ಕೆಲವೊಬ್ಬರಿಗೆ 6 ವೀಕ್ಸ್ ಅಂತಲೂ ಹೇಳ್ಬೋದು. ಸೊ ಇನ್ನು ಸ್ವಲ್ಪ ವಾರಗಳಲ್ಲೇ ನಿಮ್ಮ ಒಂದು ಕೆಲಸ ಅಥವಾ ನಿಮ್ಮ ಈ ಒಂದು ಗುಡ್ ನ್ಯೂಸ್, ಒಂದು ಅನೌನ್ಸ್ಮೆಂಟ್ ಏನಂತಿದ್ದೀನಿ ಅದು ಸಿಗೋ ಚಾನ್ಸಸ್ ಇದ್ದಾವೆ. ಆ್ಯಂಡ್ ನೀವೇನು ಕೆಲಸ ಮಾಡ್ತಿದ್ದೀರಾ ಅದು ಇವತ್ತು ನಿಮಗೆ ರಿಸಲ್ಟ್ ಕಾಣ್ತಿಲ್ಲ ಅಂದ್ರೂ ನಿಯರ್ ವಿತಿನ್ ಫ್ಯೂ ವೀಕ್ಸಲ್ಲಿ ನೀವು ಚೇಂಜಸ್ ನೋಡ್ತಿದ್ದೀರಾ. ಆ್ಯಂಡ್ ಐ ಥಿಂಕ್ ಅದೊಂದು ಸೆಲೆಬ್ರೇಷನ್ ರೀತಿಯಲ್ಲೇ ನಿಮಗೆ ಆಗಿರುತ್ತೆ ಅಂತ ಬರ್ತಿದೆ. ಬ್ಯೂಟಿಫುಲ್ ಕಾರ್ಡ್ಸ್ ಬರ್ತಾ ಇದ್ದಾವೆ, ಪಾಸಿಟಿವ್ ಎನರ್ಜೀಸ್ ಇದೆ. ಆ್ಯಂಡ್ ಎರಡರಲ್ಲೂ ನೀವು ನೋಡ್ಬೋದು ಏಂಜಲ್ಸ್ ಒಂದು ಗೈಡೆನ್ಸ್, ಏಂಜಲ್ಸ್ ಮೆಸೇಜ್ ನಿಮಗಾಗಿ ಸ್ಟ್ರಾಂಗ್ ಆಗಿದೆ. ಅಂದರೆ ಒಂದು ಕೈಂಡ್ ಆಫ್ ಸಪೋರ್ಟ್ ಇದೆ ನಿಮಗೆ, ಬ್ಯಾಕ್ ಸಪೋರ್ಟ್. ಯೂನಿವರ್ಸ್ ತುಂಬ ಬ್ಯಾಕ್ ಸಪೋರ್ಟ್ ಆಗಿದೆ. ನೀವೇನು ಕೆಲಸ ಮಾಡ್ತಿದ್ದೀರಾ ಅದರಲ್ಲಿ ಏನೂ ನೀವು ಮಿಸ್ಟೇಕ್ ಮಾಡಲ್ಲ, ಅಥವಾ ನಿಮ್ಮ ಜೊತೆ ಏನೋ ತಪ್ಪಾಗ್ತಿದ್ರೂ ಅದು ಆಗೋಕ್ಕೆ ಬಿಡೋದಿಲ್ಲ. ಸಮಥಿಂಗ್ ನಿಮ್ಮ ಇಂಟ್ಯೂಷನ್ ಪವರ್ ಸ್ಟ್ರಾಂಗ್ ಆಗ್ತಿದೆ. ರಿಲೇಷನ್ಶಿಪ್ಪಲ್ಲೂ ಅಷ್ಟೇ, ನಿಮ್ಮ ಪರ್ಸನ್ ಆಗಿರಲಿ, ಫ್ಯಾಮಿಲಿ ಆಗಿರಲಿ, ಎವ್ರಿ ಒನ್ ಆರ್ ಸಪೋರ್ಟಿಂಗ್ ಯು ಅಂತ ಕಾಣಿಸ್ತಿದೆ. ತುಂಬ ಬ್ಯೂಟಿಫುಲ್ ಕಾರ್ಡ್ಸ್ ಇದ್ದಾವೆ. ಐ ಥಿಂಕ್ ಇದೆಲ್ಲ ಇಷ್ಟು ಬ್ಯೂಟಿಫುಲ್ ರೀಡಿಂಗ್ ಬಂದು ನಿಮ್ಮ ಮೈಂಡಲ್ಲಿ ಏನಾದರೂ ಡೌಟ್ಸ್ ಅಥವಾ ತುಂಬ ಟೆನ್ಷನ್ ನಡೀತಿದೆ ಅಂದರೆ ಐ ಥಿಂಕ್ ನೋ ನೀಡ್ ಟು ವರಿ, ಅದೆಲ್ಲ ವಿತಿನ್ ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ ಕ್ಲಿಯರ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಂಜಾಯ್ ದಿಸ್ ಜರ್ನಿ. ಫೆಬ್ರವರಿ ಮಂತ್ ಇಸ್ ವೆರಿ ವೆರಿ ಬ್ಯೂಟಿಫುಲ್ ಫಾರ್ ಯು ಪೀಪಲ್, ಫಾರ್ ಸ್ಪೆಷಲಿ ಪೈಸೀಸ್ ಮೀನ ರಾಶಿರವರಿಗಾಗಿ ಅಂತ ಹೇಳ್ತೀನಿ. ಸೊ ಎಂಜಾಯ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಗೈಸ್. ಥ್ಯಾಂಕ್ ಯು.